ವ್ಯಗ್ರ ಮತ್ತು ಅವ್ಯಗ್ರ ಅನ್ನುವ ಎರಡು ಶಬ್ದಗಳ ಅರ್ಥಗಳನ್ನು ಇವತ್ತು ನಾವು ತಿಳ್ಕೊಳ್ಳೋಣ. ನಮಗೆ ಗೊತ್ತಿರುವಂತೆ ಅದಕ್ಕೆ ಬೇರೆ ಬೇರೆ ಅರ್ಥಗಳು ಇವೆ. ವ್ಯಗ್ರ ಅಂದ್ರೆ ತತ್ಪರ ಅಂತ ಒಂದು ಅರ್ಥ, ಯಾವುದೋ ಒಂದು ನಿರ್ದಿಷ್ಟ ಕೆಲಸದಲ್ಲಿ ತತ್ಪರನಾದವನು. ಲುಬ್ಧಾ ಧನಾರ್ಜನೆ ವ್ಯಗ್ರಾಹ, ಧನದ ಸಂಪಾದನೆಯಲ್ಲಿ ಆಸಕ್ತರಾದವರು ಅಂತ ಅನ್ನೋ ಅರ್ಥದಲ್ಲಿ, ತತ್ಪರರಾದವರು ಅನ್ನೋ ಅರ್ಥದಲ್ಲಿ ಭಾಗವತ ವ್ಯಗ್ರ ಅಂತ ಹೀಗೆ ಶಬ್ದ ಪ್ರಯೋಗ ಮಾಡಿದೆ. ಮತ್ತೆ ಕೆಲವು ಕಡೆ ವ್ಯಗ್ರ ಅಂದ್ರೆ ಪ್ರಕ್ಷುಬ್ಧ ಅಂತ ಕೂಡ ಅರ್ಥ ಇದೆ. ಮನಸ್ಸು ವ್ಯಗ್ರವಾಯಿತು ಅಂತ ಹೇಳಿ ಹೀಗೆ. ಹಾಗಾಗಿ ಅದಕ್ಕೆ ಒಟ್ಟಾರೆ ಏನೇನು ಅರ್ಥಗಳಾಗ್ತವೆ ಅದನ್ನೊಂದು ಬಾರಿ ಗಮನಿಸಬೇಕು. bewildered, perplexed, distracted, alarmed, frightened, ಹೆದರ್ಕೊಂಡು, ಪ್ರಕ್ಷುಬ್ಧನಾಗಿ, ಚಂಚಲ ಚಿತ್ತನಾಗಿ, ಚಿಂತೆಯಿಂದ, ಹೀಗೆಲ್ಲ ಅದಕ್ಕೆ ಅರ್ಥ ಆಗ್ತವೆ. ಉದ್ವೇಗ, ಕಳವಳ, ಇದು ವ್ಯಗ್ರತೆ ಅಂತ. ವ್ಯಗ್ರ ಅಂದ್ರೆ ವ್ಯಕ್ತಿಗೆ ವಿಶೇಷಣ. ಲುಬ್ಧಾ ಧನಾರ್ಜನೆಯ ವ್ಯಗ್ರಹ ಅಂತ ಧನ ಸಂಪಾದನೆಯಲ್ಲಿ ಆಸಕ್ತರಾದವರು ಅಂತ ಹೀಗರ್ಥ. ಆಸಕ್ತ ಅನ್ನೋದಕ್ಕೆ ಇಂಗ್ಲಿಷ್ನಲ್ಲಿ ಎಂಗೇಜ್ಡ್ ಇನ್, ಝೆಲಸ್, ಈಗ ಅಂತ ಹೀಗೆಲ್ಲ ಅದಕ್ಕೆ ಅರ್ಥಗಳನ್ನು ಹೇಳ್ತಾರೆ. ಇನ್ನು ಅವ್ಯಗ್ರ ಅನ್ನೋ ಶಬ್ದಕ್ಕೆ ಅರ್ಥ ನೋಡೋಣ. ವ್ಯಗ್ರ ಅಂದ್ರೆ ಡಿಸ್ಟರ್ಬ್ಡ್ ಅಂತ ಅರ್ಥ ಆದಾಗ, ಅವ್ಯಗ್ರ ಅಂದ್ರೆ ಅನ್ಡಿಸ್ಟರ್ಬ್ಡ್. ಮತ್ತೆ ಸ್ಟಡಿ, ಕೂಲ್, ಏಕಪ್ರಕಾರವಾಗಿರೋದು, ಅದಕ್ಕೆ ಫಿಕ್ಸ್ಡ್ ಅಂತ ಅರ್ಥ ಈ ಕೋಶಗಳ ದೃಷ್ಟಿಯಿಂದ. ಫರ್ಮ್, ಫಿಕ್ಸ್ಡ್ ಇನ್ ಸ್ಟ್ಯಾಂಡಿಂಗ್ ಆರ್ ಪೊಸಿಷನ್, ಒಂದು ಜಾಗದಲ್ಲಿ ನಿಂತಿರುವುದು ಅಥವಾ ಒಂದು ಬೌದ್ಧಿಕವಾದ ನಿಲುವು ಅಂತ ಹೀಗೆಲ್ಲ ಅರ್ಥದಲ್ಲಿ ಸ್ಟಡಿ ಅಂತಾರೆ. STEADY. ಕೂಲ್, ಡೆಲಿಬರೇಟ್. ಡೆಲಿಬರೇಟ್ ಅಂದ್ರೆ ಬುದ್ಧಿಪೂರ್ವಕವಾಗಿ ಸರಿಯಾಗಿ ಆಲೋಚನೆ ಮಾಡಿ ಅಂತ ಅದಕ್ಕೆ ಅರ್ಥ ಆಗ್ತದೆ. ಆಲೋಚನೆ ಮಾಡಿದ್ರೆ ಬೇಕಾಬಿಟ್ಟಿ ಮಾಡುವುದಲ್ಲ. ಡೆಲಿಬರೇಟ್ ಅಂದ್ರೆ ಸರಿಯಾಗಿ ವಿಚಾರ ಮಾಡಿ, ಪರ್ಪಸ್, ಇಂಟೆನ್ಷನಲ್, ಡನ್ ಆನ್ ಪರ್ಪಸ್, ಉದ್ದೇಶಪೂರ್ವಕವಾಗಿ ಮಾಡಿದ್ದು ಅಂತ ಹೀಗೆ ಅರ್ಥ ಆಗ್ತದೆ. ವ್ಯಗ್ರ ಅನ್ನೋದಕ್ಕೆ ಡಿಸ್ಟ್ರಾಕ್ಟೆಡ್ ಅಂತ ಅರ್ಥ ಇದ್ದಾಗ, ಅವ್ಯಗ್ರ ಅನ್ನೋದಕ್ಕೆ ಅನ್ಡಿಸ್ಟ್ರಾಕ್ಟೆಡ್ ಅಂತ ಅರ್ಥ. ಡಿಸ್ಟ್ರಾಕ್ಷನ್ ಅಂದ್ರೆ ಆ ಕಡೆ ಈ ಕಡೆ ಅಸ್ತವ್ಯಸ್ತ ಆಗುವುದು. ಅನ್ಡಿಸ್ಟ್ರಾಕ್ಟೆಡ್. ಅವ್ಯಗ್ರ ಅಂದ್ರೆ ಡಿಸ್ಟ್ರಾಕ್ಟೆಡ್ ಆಗದೆ ಅಂತ ಅರ್ಥ. ಅನ್ಆಕ್ಯುಪೈಡ್, ಟ್ರ್ಯಾಂಕ್ವಿಲ್, ಶಾಂತ, ಹೀಗೆಲ್ಲ ಅರ್ಥದಲ್ಲಿ ಹೇಳ್ತಾರೆ. ಅನ್ಕನ್ಸರ್ನ್ಡ್, ಚಿಂತೆ ಇಲ್ಲದ, ಕ್ವೈಟ್, ಶಾಂತವಾದ, ಹೀಗೆಲ್ಲ ಬೇರೆ ಬೇರೆ ಅರ್ಥಗಳನ್ನು ಅದಕ್ಕೆ ವರ್ಣನೆ ಮಾಡ್ತಾರೆ. ವ್ಯಗ್ರ ಅನ್ನೋದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳು ನಾವು ನೋಡಿದ್ದೀವಿ. ಅವ್ಯಗ್ರ ಅನ್ನೋದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳನ್ನ ಈಗ ನೋಡಬೇಕು. ಮಹಾಭಾರತದಲ್ಲೊಂದು, ಭಾಗವತದಲ್ಲೊಂದು ಹೀಗೆ ಅವ್ಯಗ್ರ ಅನ್ನೋ ಶಬ್ದವನ್ನು ಬಳಕೆ ಮಾಡಿದ್ದು ಕಂಡು ಬರ್ತದೆ. ಲಬ್ಧ್ವಾಚ ಆಚಾರ್ಯಂ ಅವ್ಯಗ್ರಂ, ಅವ್ಯಗ್ರಹ ಅಂತ ಅಲ್ಲಿರೋ ಪ್ರಯೋಗ. ತೇನ ಸಂದರ್ಶಿತಾಗಮಃ, ಶಿಷ್ಯನಾದವನು, ಸಾಧಕನಾದವನು ಆಚಾರ್ಯಂ ಲಬ್ಧ್ವ, ಒಬ್ಬ ಗುರುವನ್ನ ಹುಡುಕಬೇಕಂತ, ಪಡೆದುಕೊಂಡು. ಹೇಗೆ ಪಡೆದುಕೊಂಡು ಅಂದ್ರೆ ಅವ್ಯಗ್ರಹ ಅಂತ ಅಲ್ಲಿ ಕೊಟ್ಟಿರುವಂತಹ ವಿಶೇಷಣ. ಅವಸರ ಮಾಡಬಾರದು ಅಂತ. ಈ ನಾವೀಗೇನು ವ್ಯಗ್ರ ಮತ್ತು ಅವ್ಯಗ್ರ ಅಂತ ಅರ್ಥ ನೋಡಿದ್ವಲ್ಲ, ಅಲ್ಲಿ ವ್ಯಗ್ರ ಅಂದ್ರೆ ಹರಿಡ್ಲಿ ಡನ್, ಅವಸರದಿಂದ ಮಾಡಿದ್ದು. ಅಂದ್ರೆ ನೆಗೆಟಿವ್ ಅದು. ವ್ಯಗ್ರ ಅಂದ್ರೆ ಹರಿಡ್. ಹಾಗಾಗಿ ವ್ಯಗ್ರ ಅಂದ್ರೆ ಅವಸರದಿಂದ ಪ್ರವೃತ್ತಿ ಮಾಡುವವನು, ಅವ್ಯಗ್ರ ಅಂದ್ರೆ ಅವಸರದಿಂದ ಪ್ರವೃತ್ತಿ ಮಾಡದೇ ಇರುವವನು ಅಂತ ಈಗ ಒಂದು ಅರ್ಥನೂ ಕೂಡ ಇದೆ. ಆದ್ರಿಂದ ಭಾಗವತದ ಆ ಶ್ಲೋಕಕ್ಕೆ ಲಬ್ಧ್ವಾಚ ಆಚಾರ್ಯಂ ಅವ್ಯಗ್ರಹ ಅಂತ ಹೇಳಿದಾಗ, ಗುರುವನ್ನ ಅರಸುವಾಗ, ಅವನನ್ನ ಆಧರಿಸುವಾಗ, ಅವನನ್ನು ನಂಬುವಾಗ ಯಾವುದೇ ರೀತಿಯಾದ ಅವಸರ ಮಾಡಬಾರದು. ಬಹಳಷ್ಟು ಆಲೋಚನೆ ಮಾಡಿ ಗುರು ಒಬ್ಬನ್ನು ಹುಡುಕಬೇಕು ಅಂತ. ಪರೀಕ್ಷೆಯುವ ಗುರು ಶಿಷ್ಯಂ, ಶಿಷ್ಯೋಪಿ ಗುರು ಮಾವೃಜೇತ್ ಅಂತ ಅದಕ್ಕಾಗಿಯೇ ಅಲ್ಲಿ ಭಾಗವತ ತಾತ್ಪರ್ಯದಲ್ಲಿ ಎಚ್ಚರಿಸ್ತಾರೆ. ಶಿಷ್ಯರು ಗುರುಗಳು ಪರಸ್ಪರ ಇಬ್ಬರನ್ನು ಕೂಡ ಪರೀಕ್ಷಿಸಬೇಕು ಅಂತ.
ಹಾಗಾಗಿ ಅವ್ಯಗ್ರಹ ಅಂದ್ರೆ ಅವಸರವಿಲ್ಲದೆ ನಿಧಾನವಾದ ಮನಸ್ಸಿನಿಂದ ಅಂತ ಅರ್ಥ ಆಗ್ತದೆ. ಇದು ಲಬ್ಧ್ವಾಚ ಆಚಾರ್ಯಂ ಅವ್ಯಕ್ತಂ ತೇನ ಸಂದರ್ಶಿತ ಆಗಮಃ, ಅವನು ತೋರಿಸಿಕೊಟ್ಟ ಮಾರ್ಗದಿಂದ ಅಂತ ಈಗ ಅರ್ಥ ಆಗುತ್ತೆ. ಇನ್ನ ಅವ್ಯಗ್ರಹ ಅಂತ ಹೇಳಿ ಮತ್ತೊಂದು ಪ್ರಯೋಗವೂ ಇದೆ. ಮಹಾಭಾರತದ ವನಪರ್ವದಲ್ಲಿ ಜಯದ್ರಥ ಪಾಂಡವರು ಇಲ್ಲದೆ ಇದ್ದಾಗ ದ್ರೌಪದಿಯನ್ನ ಅಪಹರಿಸಿಕೊಂಡು ಹೋಲಿಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಅಲ್ಲಿ ಪಾಂಡವರಿಗೆ ಆ ಸಮಾಚಾರ ತಿಳಿದು ಕೃಷ್ಣ ಮತ್ತು ಅರ್ಜುನ ಮತ್ತು ಭೀಮರು ಆತನನ್ನ ಬೆನ್ನಟ್ಟುತ್ತಾರೆ. ಹಾಗೆ ಬೆನ್ನಟ್ಟಿದಾಗ ಅಲ್ಲಿ ಕಂಡು ಬರುವಂತಹ ಒಂದು ಪ್ರಯೋಗ ಪ್ರಾಧಾವತ್ತೂರ್ಣ ಅವ್ಯಗ್ರಹ ಅಂತ. ಜಯದ್ರಥ ಕೌರವ ಮತ್ತು ಪಾಂಡವರನ್ನ ಕಂಡು ತೂರ್ಣಂ ಶೀಘ್ರವಾಗಿ ಅವ್ಯಗ್ರನಾಗಿ ಓಡಿದ ಅಂತ. ಅದು ಅವ್ಯಗ್ರನಾಗಿ ಓಡುವುದು ಅಂದ್ರೆ ಏನರ್ಥ, ಅದನ್ನ ಇಲ್ಲೊಂದು ಬಾರಿ ನಾವು ಗಮನಿಸಬೇಕು. ಈಗಿಲ್ಲಿ ವ್ಯಗ್ರ ಅಂತಂದ್ರೆ ಅವಸರ, ಅವ್ಯಗ್ರ ಅಂದ್ರೆ ಅವಸರವಿಲ್ಲದೆ ನಿಧಾನವಾಗಿ ಅಂತ ಹೀಗೆಲ್ಲ ಅರ್ಥ ಆಗ್ತದೆ. ಹಾಗಾಗಿ ಇಲ್ಲಿ ಅವ್ಯಗ್ರ ಅಂದ್ರೆ ಏನು, ಮತ್ತೆ ಅದಕ್ಕೆ ವಿರುದ್ಧವಾದಂತಹ ಶಬ್ದ ಏನು, ವಿರುದ್ಧವಾದಂತಹ ವ್ಯಗ್ರ ಅನ್ನೋ ಶಬ್ದಕ್ಕೆ ಅರ್ಥ ಏನು, ವ್ಯಗ್ರ ಅನ್ನೋ ಶಬ್ದಕ್ಕೆ ಅರ್ಥ ಏನು, ಹಾಗೆ ಅವ್ಯಗ್ರ ಅನ್ನೋ ಶಬ್ದಕ್ಕೆ ಅರ್ಥ ಏನು ವಿಚಾರ ಮಾಡಬೇಕಾಗ್ತದೆ. ಆವಾಗ ಇಲ್ಲಿ ವ್ಯಗ್ರ ಅಂದ್ರೆ ಏನೂ ಉದ್ದೇಶ ಇಲ್ಲದೇನೆ ಬೇಕಾಬಿಟ್ಟಿಯಾಗಿ ಅಸ್ತವ್ಯಸ್ತ ಅಂತ ಅರ್ಥ ಆಗ್ತದೆ. ಆದ್ರೆ ಅವ್ಯಗ್ರ ಅಂತ ಅನ್ನೋದಕ್ಕೆ ಡೆಲಿಬರೇಟ್ ಅಂತ ನಾವೀಗೇನು ಅರ್ಥ ನೋಡಿದ್ವಲ್ಲ, ಆ ಅರ್ಥ ನಮಗೆ ಸಿಗ್ತದೆ. ಡೆಲಿಬರೇಟ್, ಪರ್ಪಸ್ಫುಲ್, ಏಕಾಗ್ರವಾದ ಮನಸ್ಸಿನಿಂದ, ಒಂದೇ ನೆಟ್ಟ ಮನಸ್ಸಿನಿಂದ ಓಡ್ಲಿಕ್ಕೆ ತೊಡಗಿದ ಅಂತ. ಮೊದಲು ಅವನಿಗೆ ಭಯ ಆಯಿತು, ಪ್ರಕ್ಷುಬ್ಧ ಆಯಿತು, ಮನಸ್ಸಿಲ್ಲ ಅಂತಲ್ಲ, ಅದು ಮೊದಲಿನ ಸ್ಥಿತಿ. ಅದಾದ್ಮೇಲೆ ಅವನು ಓಡಿ ಹೋಗುವುದೊಂದು ಬಿಟ್ಟು ಇನ್ನೇನೋ ಮಾರ್ಗವೂ ತನಗಿಲ್ಲ ಅಂತ ಕಂಡುಕೊಂಡ. ಹಾಗೆ ಕಂಡುಕೊಂಡ ಮೇಲೆ ಒಂದೇ ಮನಸ್ಸಿನಿಂದ, ನೆಟ್ಟ ಮನಸ್ಸಿನಿಂದ ಓಡ್ಲಿಕ್ಕೆ ತೊಡಗಿದ ಅಂತ ಅರ್ಥ. ಅಲ್ಲಿ ಅವ್ಯಗ್ರಹ ಅಂತ ಅನ್ನೋದಕ್ಕೆ ಹಾಗರ್ಥ. ಪರ್ಪಸ್ಫುಲಿ ವಿತ್ ದ ಓನ್ಲಿ ಇಂಟೆನ್ಷನ್ ಆಫ್ ಫೈಂಡಿಂಗ್ ಔಟ್ ಅವನು ಓಡ್ಲಿಕ್ಕೆ ತೊಡಗಿದ. ಹಾಗೆ ತೂರ್ಣಂ ಅಂತಲ್ಲಿ ಬಂದಿದೆ ಅವಸರದಿಂದ ಅಂತ, ಅದಕ್ಕೆ ವಿರುದ್ಧವಾಗಿ ಅವ್ಯಗ್ರಹ ಅಂತ ಹೇಳೋದಿಲ್ಲ. ಹಾಗಾಗಿ ಅವ್ಯಗ್ರಹ ಅಂದ್ರೆ ಈ ಒಂದೇ ಮನಸ್ಸಿಂದ ಓಡಿ ಹೋಗಿ ಪ್ರಾಣ ಉಳಿಸ್ಕೋಬೇಕು ಅನ್ನುವಂತಹ ಒಂದೇ ಉದ್ದೇಶದಿಂದ ಓಡ್ಲಿಕ್ಕೆ ತೊಡಗಿದ. ಹಾಗಾಗಿ ಡೆಲಿಬರೇಟ್ಲಿ, ಪರ್ಪಸ್ಫುಲಿ, ದ ಓನ್ಲಿ ಇಂಟೆನ್ಷನ್ ಅಂತ ಹೀಗೆಲ್ಲ ಅದಕ್ಕೆ ಅರ್ಥವನ್ನು ನಾವು ನೋಡಬಹುದು. ದ ಕ್ವಾಲಿಟಿ ಆಫ್ ಬೀಯಿಂಗ್ ಅಟೆಂಟಿವ್ನೆಸ್, ಕಾನ್ಸಂಟ್ರೇಷನ್, ಏಕಾಗ್ರವಾದ ಮನಸ್ಸಿನಿಂದ ಓಡ್ಲಿಕ್ಕೆ ತೊಡಗಿದ ಅಂತ ಹೀಗಾದ್ರ ಅರ್ಥ. ಬೇರೆ ಇಂಗ್ಲಿಷ್ನಲ್ಲಿ ಬಂದಿರೋ ಶಬ್ದಗಳನ್ನ ಹೇಳ್ತಾ ಇದ್ದಾರೆ. ಸ್ಟಡಿಲಿ ಫಿಕ್ಸ್ಡ್ ಆಗಿ ಒಂದೇ ಸಮನೆ ಓಡ್ಲಿಕ್ಕೆ ತೊಡಗಿದ ಅಂತ ಹೀಗೆಲ್ಲ ಅರ್ಥ ನೋಡ್ಬೋದು. ಹೀಗೆ ವ್ಯಗ್ರ ಮತ್ತು ಅವ್ಯಗ್ರ ಅನ್ನೋ ಶಬ್ದಗಳಿಗೆ ಒಂದೊಂದು ಕಡೆ ಒಂದೊಂದು ಅರ್ಥ.